ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ಆತ್ಮೀಯ ರೈತ ಬಾಂಧವರಿಗೆ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ನಮಸ್ಕಾರ. ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಬೀದರ್ ಜಿಲ್ಲೆಯ ಹುಮ್ನಾಥ್ ತಾಲೂಕಿನ ತಾಳ್ಮಡ್ಗಿ ಗ್ರಾಮದಲ್ಲಿ ಒಬ್ಬರು ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ. ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಬೋಣ ಅಂತ ಬಂದಿದ್ದೇವೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ಲಕ್ಷ್ಮಣ ಅದ ರೀ. ಲಕ್ಷ್ಮಣ. ಊರು ಸರ್? ಊರು ತಾಳ್ಮಡಿಗಿರಿ. ತಾಲೂಕಾ ಜಿಲ್ಲೆ ಸರ್? ತಾಲೂಕು ಹುಮ್ನಾಬಾದ್, ಜಿಲ್ಲಾ ಬೀದರ್. ಬೀದರ್ ಸರ್. ಮತ್ತು ಸರ್, ನೀವು ನಮ್ಮ ಗೊಬ್ಬರ ಯಾವ ಬೆಳೆಗೆ ಹಾಕಿರಿ ಸರ್? ಕಬ್ಬಿಗೆ ಹಾಕಿದ್ದೇವೆ. ಕಬ್ಬಿಗೆ ಹಾಕಿರಿ. ಎಷ್ಟು ಎಕರೆ ಇದೆ ಸರ್? 1 ಎಕರೆ ಅದ. 1 ಎಕರೆ ಕಬ್ಬಿಗೆ. 1 ಎಕರೆದಾಗ ಎಷ್ಟು ಬ್ಯಾಗ್ ಹಾಕಿರಿ ಸರ್? ನಾವು 4 ಬ್ಯಾಗ್ ಹಾಕಿದ್ದೇವೆ. 4 ಬ್ಯಾಗ್ ಹಾಕಿ. ಮುಕ್ರಿ ಹೊಡೆಯಪ್ಪ. ಮುಕ್ರಿ ನೆಗುಲ್ ಹೊಡೆಯಪ್ಪ 4 ಬ್ಯಾಗ್ ಹಾಕಿರಿ. ಹಾಂ ರೀ. ಅವು ಯಾವ್ಯಾವ ಹಾಕಿರಿ ಸರ್? ಅದು ಬ್ರೋಮರ್ ರೀ, ಪ್ರಾಮನ್ ಮತ್ತು ಬೋನ್ ಮೀಲ್. ಬೋನ್ ಮೀಲ್ 3 ಚೀಲ, ಪ್ರಾಮ್ 2 ಚೀಲ. 1 ಚೀಲ ಯೂರಿಯಾ ಮಿಕ್ಸ್ ಮಾಡಿದ್ದೇವೆ. 1 ಚೀಲ ಯೂರಿಯಾ ಮಿಕ್ಸ್ ಮಾಡ್ಕೊಂಡು ಹಾಕಿರಿ. ಮತ್ತು ಸೆಕೆಂಡ್ ಟೈಮ್ನೂ ಹಾಕಿರಿ ಸರ್? ಸೆಕೆಂಡ್ ಜೂನ್ದಾಗ ಮಳೆಗಾಲದ ಟೈಮಿಗಾಗಿ ಹಾಕಿದ್ದೇವೆ. ಅದೇ ಸೇಮ್ ಹಂಗೆ. ಟೋಟಲ್ ನಮ್ದು 8 ಬ್ಯಾಗ್ ಹಾಕಿರಿ. 8 ಬ್ಯಾಗ್. 2 ಟೈಮ್ ಬಳಸಿದ್ದೀರಿ. ಅದ್ರಾಗ 2 ಚೀಲ ಯೂರಿಯಾ ಮಿಕ್ಸ್ ಮಾಡ್ಕೊಂಡು 2 ಚೀಲ. ಅವಾಗ 1 ಚೀಲ ಹಿಂಗೆ ಸರಿ. ಸರಿ. ಮತ್ತು ಸರ್, ನೀವು ಹಾಕೋಣ ಈಗ ನಿಮ್ಮ ರಿಸಲ್ಟ್ ಹೆಂಗೆ? ಚಲೋ ಬಂದದ್ರಿ ಬೆಳೆ ಚಲೋ ಬಂದ್ರಿ. ಹೋದ ವರ್ಷ ಹೆಂಗೆ ಬಂದ? ಹೋದ ವರ್ಷಕ್ಕೆ ಈ ವರ್ಷ ಇಳುವರಿ ಹೆಚ್ಚಿಗೆ ಹೆಚ್ಚಿಗೆ ಬರುತ್ತೆ. ಹೋದ ವರ್ಷ ಎಷ್ಟಾಗಿತ್ತು ನಾವು ಇದೆ ಸರ್? ಹೋದ ವರ್ಷ ಕಡಿಮೆ 40-45 ಐತ್ರಿ. 40. ಈ ವರ್ಷ ಎಷ್ಟಾಗುತ್ತೆ? 40 ಟನ್ ಆಗಿದೆ. 40 ಟನ್ ಆಗ. ಮತ್ತು ನೀವು ನೆಗೋಲ್ ಹೊಡೆಪಲ್ಲಿ ನಮ್ಗೆ ಗೊಬ್ಬರ ಹಾಕಿರಿ. ಹೌದು. ಈಗ ನಮ್ಮ ಗೊಬ್ಬರ ಹಾಕೋಣ ಮೊಳಕೆ ಎಷ್ಟು ಮೊಳಕೆಗಳು ಬಂದಾವ್ರಿ? ಎಷ್ಟು ಹೊಡೆದು? 8, 10, 12. 8, 10, 12 ಹೊಡೆದು. ಈಗ ಹೋದ ವರ್ಷ ನಿಮ್ಗೆ ಬೇರೆ ಗೊಬ್ಬರ ಬಳಸ್ತಿದ್ದೀರಿ, ಅವಾಗ ಎಷ್ಟು ಹೊಡಿತೀವಿ? ಮತ್ತು ಈ ವರ್ಷ ಸರಿ ಜರ ಜಾಸ್ತಿ ಬಂದಾವ್ರಿ. ಜಾಸ್ತಿ ಬಂದು ನಿಮಗೆ ರಿಸಲ್ಟ್ ಚಲೋ ಬಂದಿದೆ. ಹಾಂ, ಚಂದ ಬಂದಾವ. ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಇದು ಗೊಬ್ಬರ ಹಾಕಬೇಕು, ಇಳುವರಿ ಚಂದ ಬರ್ತಾವ ಅಂತ ಹೇಳ್ರಿ ಎಲ್ಲ. ಇದು ಗೊಬ್ಬರ ಹಾಕೋಣ, ಇಳುವರಿ ಚೆನ್ನಾಗಿ ಬರ್ತದೆ, ಬೆಳೆ ಚಂದ ಬರ್ತವೆ. ಮತ್ತು ನೀವು ಈಗ ಮಾಡಿ ನೋಡಿದ್ರಿ ಅಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಹಾಂ, ಈಗ ನೀವು ವರ್ಷ ರೈತರು ಇದ್ದೀರಿ, ನೀವು ಮಾಡ್ಕೋತಾ ಬಂದಿರಿ. ರೈತ ಕಬ್ಬು ಬೆಳೆದ ನೋಡ್ರಿ ಇವತ್ತು. ಈಗ ನಮ್ಮ ಗಣಿಕೆ ತನ ಎಷ್ಟು ಬಂದಿರ್ಲಿ? ಗಣಕಿ ನೋಡ್ರಿ 25-30 ಗಣಕಿ ಅವ ನೋಡ್ರಿ. 20 ಗಣಕಿ ಅವ. ಗಣಕಿ ಅಂಶ ನೋಡ್ರಿ. ಆತ್ಮೀಯ ರೈತ ಬಾಂಧವ್ರಿ, ಸರ್ ಅವ್ರು ಸದ್ದಿನ ಗಣಕಿ ಅಂಶ ತೋರಿಸ್ತೀವಿ ನಿಮಗೆ. ಇದು ತೋರಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28 ಗಂಟೆಗೆ ಅದು ತೆಳಗೆ 1, 2 ಹಿಡಿದ್ರೆ 30 ಸಮೀಪ ಆಯ್ತಾ? 30. ಆತ್ಮೀಯ ರೈತ ಬಂದವ್ರಿ, ಸರ್ 30 ಗಂಟೆಗಳು ಬಂದವ. ಒಂದು ಎಕರೆದಾಗ 3 ಟನ್ ಲವಣಿ ಮಾಡಿರಿ ನೀವು? ಹ್ಞೂ ರೀ. 3 ಟನ್ ಹಾಕಿಲ್ಲ. 3 ಟನ್ ಹಾಕಿರಿ. ಎಷ್ಟು ಲವಣಿ ಮಾಡಿರಿ? ರೋಪ ಹಚ್ಚಿರಿ ಲವಣಿ ಮಾಡಿರಿ ನೀವು? ಇಲ್ಲ, ಮೊಳಕೆ ಹಚ್ಚಿರಿ. ಎಷ್ಟು ಮೊಳಕೆಗಳು ಹಾಕ್ತೀರಿ? ನಾವು ನಮ್ಮ ಹುಡುಗರು ತಂದಾರಿ, ನಮಗೆ ಗೊತ್ತಿಲ್ಲ. ಹಾಂ, ಒಂದು 3,000 ಬೀಜ ಹಾಕ್ತಾರೆ. ಈಗ ಒಂದು ಸರ್ ನಿಮ್ಗೆ 3.5 kg ಅದ ಸರ್. 3.5 kg ಅಂದ್ರೆ ನಿಮಗೆ 3 kgನೇ ಹಿಡ್ರಿ. ಒಂದಕ್ಕೆ 10 ಮರಿಗಳು ಹೊಡೆದವ್ ನೀವು. ಹಾಂ, 10 ಮರಿ ಅಂದ್ರೆ 3 kg ಹಿಡಿದ್ರು ನಿಮಗೆ 90 ತಕ ಹೋಯ್ತಾರೆ. ನೀವು ಸರಾಸರಿ 2-2.5 kg ಹಿಡಿದ್ರೆ 75 ದಾಟುತ್ತದೆ. ಹೆಂಗೆ ಅನಿಸ್ತಾ ಇದೆ ಸರ್ ನಿಮ್ಗೆ? ಚಂದ ಅನ್ನಿಸ್ಲತ್ತ ನೋಡ್ರಿ. ಚಂದ ಅನಿಸ್ತದೆ. ಬೇರೆ ರೈತರಿಗೆ ನೀವು ಹೇಳಿ. ಆಯ್ತು. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ನಮಸ್ತೆ. ಆತ್ಮೀಯ ರೈತ ಬಾಂಧವರೇ, ಸರ್ ಅವ್ರ ಮಾತು ಕೇಳಿದ್ದೀರಿ. ನೀವು ಕೂಡ ಎಲ್ಲರೂ ಬಳಕೆ ಮಾಡಿ ಹೆಚ್ಚಿಗೆ ಇಳುವರಿನೂ ಪಡೆದುಕೊಳ್ಳಿ. ನಮ್ಮ ಗೊಬ್ಬರದಲ್ಲಿ ಅಡೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳಿದ್ದು ಎಲ್ಲ ಥರದ ಪೋಷಕಾಂಶಗಳು ನಿಮ್ಮ ಗಿಡಗಳಿಗೆ ದೊರಕಿ ಕೊಡುವಂಥ ಕೆಲಸ ಮಾಡುತ್ತಿದೆ. ಇದೇ ಹೇಳ್ತಾ ನಮ್ಮ ಗೊಬ್ಬರವು ಹತ್ತಿರದ PKPS ಸೊಸೈಟಿಯಲ್ಲಿ, ಬೀದರ್ ಜಿಲ್ಲೆಯ ಭಾಳಷ್ಟು ಸೊಸೈಟಿಯಲ್ಲಿ ಲಭ್ಯ ಇದ್ದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೇವೆ. ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.